ಏನಾರ ತಂದಿದ್ದು ಈ ಪ್ಲಾಸ್ಟಿಕ್ಕು ಗಾಜಿಂದು ಡಬ್ಬಿಗಳ ಮೇಲಿಂದು ಸ್ಟಿಕ್ಕರ್ಸ್ಗಳ ಕಡೆಯಿಂದ ಮತ್ತು ರೀಯೂಸ್ ಮಾಡ್ಲಿಕ್ಕೆ ಅಂತಂದ್ರೆ ಹಂಗಾದ್ರೆ ನಡೀರಿ ಹೆಂಗೆ ಇವಕ್ಕೆ ಕ್ರಿಸ್ಟಲ್ ಕ್ಲಿಯರ್ ಮಾಡ್ಬೇಕಂತ ತೋರಿಸ್ತೀನಿ ರೀ. ನಾವು ಕೈ ಎತ್ಲಾಕ್ ಬರಂಗ ಬಿಸಿನೀರು ತೊಗೊಂಡು ಈ ಎಲ್ಲ ಕಂಟೈನರ್ಸಿ ಮುಳುಗಿಸಿ ಅವಾಗ ತಿರುಗಿಸ್ಬೇಕ್ರಿ. ಒಂದು 15 ನಿಮಿಷ ಬಿಡ್ಬೇಕ್ರಿ. ಅಲ್ಲಿ ತನಕ ಹಿಂಗೆ ದೊಡ್ಡ ಸ್ಟಿಕ್ಕರ್ ತೆಗೆಮಂತ್ರಿ ಈ ಹೇರ್ ಡ್ರೈಯರ್ ತೊಗೊಂಡು ಒಂದು 30 ಸೆಕೆಂಡ್ಸು ಎಲ್ಲ ಕಡೆ ಸ್ವಲ್ಪ ಬಿಸಿ ಮಾಡ್ಬೇಕ್ರಿ. ಇದು ಇಲ್ಲ ಅಂತಂದ್ರೆ ಸ್ಟಿಕ್ಕರ್ಸ್ ಮೇಲೆ ಏನು ಮಾಡ್ಬೇಕ್ರಿ, ಒಂದು ದಪ್ಪಂದು ಕಾಟನ್ ಬಟ್ಟೆ ಹಾಕಿ ಇಸ್ತ್ರಿಲಿಂದ ಬಿಸಿ ಮಾಡಿದ್ರೂ ಬರ್ತದ್ರಿ. ಸ್ಟಿಕ್ಕರ್ಸ್ ತೆಗೆದ ಮೇಲೂ ಅಂಟಿರ್ತದಲ್ರಿ, ಆಗ ನೇಲ್ ಪಾಲಿಶ್ ರಿಮೂವರ್ ಹಚ್ಚಿ ಸ್ವಲ್ಪ ಒರೆಸ್ತಾರಾಯ್ತ್ರಿ. ಈ ನೇಲ್ ಪಾಲಿಶ್ ರಿಮೂವರ್ ಇಲ್ಲಂದ್ರೂ ಅದಕ್ಕೆ ಮುಂದೆ ಹೇಳ್ತೀನಿ ಅಂತ್ರಿ. ಇಲ್ಲಿ 15 ನಿಮಿಷ ಆಗ್ಯದ್ರಿ. ಒಂದೊಂದು ಸ್ಟಿಕ್ಕರ್ಗಳು ಪೂರ್ತಿ ಕಿತ್ಕೊಂಡು ಬರ್ತಾವ್ರಿ, ಆದ್ರೆ ಕೆಲವೊಂದು ಅರ್ಧಂಬರ್ಧನೆ ಬರ್ತಾವ್ರಿ. ಅದ್ರಾಗ ಈ ಪ್ಲಾಸ್ಟಿಕ್ ಸ್ಟಿಕ್ಕರ್ಸ್ ರೀ ಭಾರಿ ಕಷ್ಟಪಡ್ಬೇಕಾಗ್ತದ್ರಿ. ನೋಡ್ರಿ ಇದು ಎಷ್ಟು ಸರಳಾಗಿ ಬಂತಂತ. ಈಗೇನು ಮಾಡ್ಬೇಕಂದ್ರೆ ನೇಲ್ ಪಾಲಿಶ್ ರಿಮೂವರ್ ಇಲ್ಲ ಅಂತಂದ್ರೆ 1.5 ಚಮಚ ಅಡುಗೆ ಸೋಡಾ, 2 ಚಮಚ ಯಾವ್ದಾರ ಎಣ್ಣೆ ತೊಗೊಂಡು ಚಂದ ಕಲಸಿ ಇವಕ್ಕೆ ಎಲ್ಲ ಕಡೆ ಒರೆಸಿ ಮತ್ತು 15ರಿಂದ 20 ನಿಮಿಷ ಬಿಡ್ಬೇಕ್ರಿ. 20 ನಿಮಿಷ ಆದ್ಮೇಲೆ ಒಂದು ಸ್ಕ್ರಬ್ಬರ್ ತೊಗೊಂಡು ಹಿಂಗೆ ತಿಕ್ಕದ್ರೆ ಆಯ್ತು. ಸುಳು ಅಂತ ಜಿಗುಟೆಲ್ಲ ಹೋಗ್ಬಿಡ್ತದ್ರಿ. ನೋಡ್ರಿ ನಾ ಎಲ್ಲ ಬಾಟಲ್ಗಳಿಗೆ ಯೂಸ್ ಮಾಡ್ಕೋತೀನಿ ರೀ. ಸುಮ್ಮನೆ ಯಾಕೆ ಬಿಟ್ಟಾಕದ್ರಿ, ಮನೆಗಿಂದು ಏನೇ ದಿನಸಿಗಳು ಹಾಕಿ ಇಟ್ಟೇವಂತಂದ್ರೆ ನೋಡ್ಲಕ್ಕೂ ಚಲೋ ಕಾಣ್ತಾವ್ರಿ. ಹಾಗೆ ಎದ್ರಾಗ ಏನು ಇಟ್ಟಿದ್ದೇವಂತೂ ಕಾಣಿಸ್ತದ್ರಿ. ಈ ಹ್ಯಾಕ್ಸು ಭಾಳ ಮಂದಿಗೆ ಗೊತ್ತಿದ್ದಿರ್ಬೇಕ್ರಿ, ಆದ್ರೆ ಯಾರಿಗೆ ಗೊತ್ತಿಲ್ಲಲ್ರಿ ಅವರು ಒಂದು ಸಲ ಟ್ರೈ ಮಾಡಿರಿ. ಮತ್ತು ಹೆಂಗೆ ಅನಿಸ್ತಂತ ನಂಗೆ ಕಮೆಂಟ್ ಮಾಡಿ ಹೇಳ್ರಿ.